ಪೂರ್ವದಲ್ಲಿ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಏನು ಬಂಗ್ಲಾದಿಂದ ಮಹಾರಾಷ್ಟ್ರ ಬಾರ್ಡರ್ನಿಂದ ತೆಲಂಗಾಣ ಬಾರ್ಡರ್ ಹೋಗುತ್ತೋ ಅಥವಾ ಮುಂಬೈಯಿಂದ ಹೈದರಾಬಾದ್ ವರೆಗೆ ನನ್ನ ಸ್ವಂತ ಗ್ರಾಮ ಹುಡುಗಿಯಲ್ಲಿ ಒಂದ್ಸಲಿ ಸರ್ವಿಸ್ ರೋಡ್ ಮಾಡಲಾರ್ದೇ ಬಿಟ್ಟಿದ್ದಾರೆ. ಒಂದು ಸರಿ ಸರ್ವಿಸ್ ರೋಡ್ ಇಲ್ಲ. ಆ ಸರ್ವಿಸ್ ರೋಡ್ ಇರಲಾರ್ದ ಕಳೆದ 2 ವರ್ಷದಲ್ಲಿ ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಆಕ್ಸಿಡೆಂಟ್ ಮತ್ತು ಅತಿ ಹೆಚ್ಚು ಸಾವುಗಳು ಅದೇ ಸ್ಪಾಟ್ ನಲ್ಲಿ ಆಗಿವೆ. ಯಾಕೆಂದ್ರೆ ಅದಕ್ಕೊಂದು ಸ್ಟೇಟ್ ಹೈವೇ ಬಂದು ಜಾಯಿನ್ ಆಗುತ್ತದೆ. ಅಲ್ಲಿ ಸಾಕಷ್ಟು ಜನ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರೋದ್ರಿಂದ ಸಾಕಷ್ಟು ಆಕ್ಸಿಡೆಂಟ್ ಗಳಾಗ್ತಾ ಇವೆ. ಜಿಲ್ಲಾ ಪೊಲೀಸ್ ಅಧಿಕಾರಿಗಳೇ ಇವತ್ತು ಅದನ್ನು ಬ್ಲಾಕ್ ಸ್ಪಾಟ್ ಅಂತ ಮಾಡಿದ್ದಾರೆ. ಆದ್ರೆ ಅಲ್ಲಿರುವಂತಹ ಆ ಒಂದು ಮುಸ್ಲಿಂ ಗ್ರೇವ್ ಯಾರ್ಡ್ ಅವರು ಹೈಕೋರ್ಟ್ ಹೋಗಿದ್ರು. ಹೈಕೋರ್ಟ್ ಹೋಗಿ ಅದಕ್ಕೆ ತಡೆಯಾಗಲಿದ್ದಂದ್ರೂ ನಮಗೆ ಬೇಕಾದಂತ ಕಾಂಪೆನ್ಸೇಷನ್ ಸಿಕ್ಕಿಲ್ಲ ಅಂತ ಹೇಳಿ. ಆದ್ರೆ ಹೈಕೋರ್ಟ್ ನಲ್ಲಿ ಕಳೆದ 1 ವರ್ಷದ ಹಿಂದೆ ಡಿಸಿಷನ್ ಆಗಿದೆ, 6 ತಿಂಗಳ ಹಿಂದೆ ಡಿಸಿಷನ್ ಆಗಿದೆ. ಅವರಿಗೆ ಅದಕ್ಕೆ ಮೊದಲು ಘೋಷಣೆ ಆದಂತ ಕಾಂಪೆನ್ಸೇಷನ್ ಕೊಡಬೇಕು ಅಂತೇಳಿ. ಅವ್ರು ಕಾಂಪೆನ್ಸೇಷನ್ ತಗೊಳ್ಳಿಕ್ಕೆ ಯಾರು ಬರ್ತಾ ಇಲ್ಲ ಅಂತ NHAI ದವ್ರು ಹೇಳ್ತಾ ಇದ್ದಾರೆ ನಾವೆಲ್ಲ ಮಾಹಿತಿಯನ್ನು ತಗೊಂಡಾಗ. ಆದ್ರ ಇವತ್ತು ಆ NHAI ದವರು ನೇರವಾಗಿ ಕೋರ್ಟಿಗೆ ಆ ಕಾಂಪೆನ್ಸೇಷನ್ ದುಡ್ಡನ್ನು ಕೊಟ್ಟಿದ್ದಾರೆ. ನಾವು ಜಿಲ್ಲಾಧಿಕಾರಿ ಗಮನಕ್ಕೂ ಈ ವಿಷಯವನ್ನು ತಂದಿದ್ದೀವಿ. ಇನ್ನೂ 15 ದಿವಸದಲ್ಲಿ ಆ ಒಂದು ಸ್ಥಾನವನ್ನು ತೆರವುಗೊಳಿಸಿ ಸರ್ವಿಸ್ ರಸ್ತೆ ನಿರ್ಮಾಣ ಮಾಡದೇ ಇದ್ರೆ ಭಾರತೀಯ ಜನತಾ ಪಕ್ಷದಿಂದ ಒಂದು ದೊಡ್ಡ ಹೋರಾಟವನ್ನು ನಮ್ಮ ಶಾಸಕರ ನೇತೃತ್ವದಲ್ಲಿ ಅಲ್ಲಿ ಆ ಒಂದು ಹೈವೇ ಮೇಲೆ ನಾವು ಹೈವೇ ಬಂದ್ ಮಾಡುವ ಮುಖಾಂತರ ಅದನ್ನು ಮಾಡುವವರಿದ್ದೀವಿ ಅನ್ನುವಂತ ಒಂದು ಮಾಹಿತಿಯನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಜೊತೆಯಲ್ಲಿ ಇವತ್ತು ಬೀದರ್ನಲ್ಲಿ ಅನೇಕ ಸಮಸ್ಯೆಗಳಿವೆ. ಆ ಎಲ್ಲಾ ಸಮಸ್ಯೆಗಳನ್ನು ಹಂತ ಹಂತವಾಗಿ ನಾವು ತೆಗೆದುಕೊಂಡು ಎಲ್ಲಾ ವಿಷಯಗಳ ಕುರಿತು ನಾವು ಹೋರಾಟ ಮಾಡ್ತೀವಿ ಬರುವಂತ ದಿನಗಳಲ್ಲಿ. ಈಗಾಗಲೇ ಅನೇಕ ಹೋರಾಟಗಳನ್ನು ನಾವು ಕೂಡ ಮಾಡಿದೀವಿ. ಮೊನ್ನೆ ತಾನೇ ನಮ್ಮ ಈ ರಸ್ತೆ ಗುಂಡಿಗಳ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾಗ ನಮ್ಮ ಅಪೋಸಿಷನ್ ಲೀಡರ್, ನಮ್ದು ಅಪ್ಪರ್ ಹೌಸ್ ಅಪೋಸಿಷನ್ ಲೀಡರ್ ಬಂದು ಆ ಹೋರಾಟದಲ್ಲಿ ಪಾಲ್ಗೊಂಡಿದ್ರು. ಅದ ತಾವು ಕೂಡ ಎಲ್ಲ ಇದ್ರಿ. ಮುಂದಿನ ದಿನಗಳಲ್ಲಿಯೂ ಕೂಡ ಈ ಸರ್ಕಾರದ ದಪ್ಪ ಚರ್ಮದ ಸರ್ಕಾರ ಆಗಿದೆ. ಈಗಾಗಲೇ ನಮ್ಮ ಶಾಸಕರು ಹೇಳಿದಾಗ ಅಧಿಕಾರಿಗಳು ನಮ್ಮ ಶಾಸಕರು ಹೇಳಿದ್ದೇ ಕೇಳ್ತಾ ಇಲ್ಲ. ಶಾಸಕರು ಸ್ವತಃ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟರು. ಅವರು ಆ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡ್ತಾ ಇಲ್ಲ. ಯಾವುದೇ ಕಂಪ್ಲೇಂಟ್ ಬಂದ್ರು ಕೂಡ ಬಿ ರಿಪೋರ್ಟ್ ಅಲ್ಲಿ ಏನ್ ಬೇಕಾಗಿದ್ರು ಕೊಡ್ಲಿ, ಆಗಿಲ್ಲ ಅಂದ್ರೆ ಕೊಡ್ಲಿ. ಆದ್ರೆ FIR ಮಾಡಬೇಕು ಅಂತ ನಿಯಮ ಇದೆ. ಆ FIR ಕೂಡ ಅವರು ಮಾಡ್ಲಿಕ್ಕೆ ರೆಡಿ ಇಲ್ಲ. ಹಿಂದಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿದ್ದಾಗ ಅಕ್ರಮ ದಂಧೆಗಳಿಗೆ ತಡೆ ಬಡ್ಡಿದ್ರು. ಜಿಲ್ಲೆಯಲ್ಲಿ ಎಲ್ಲಿಯೂ ಕೂಡ ಅಕ್ರಮ ದಂಧೆ ಮಾಡೋರು ನಡುಗ್ತಾ ಇದ್ರು. ಆದ್ರೆ ಇವತ್ತು ಮತ್ತೆ ಅವರು ನಿಧಾನವಾಗಿ ತಲೆ ಎತ್ತಾ ಇದ್ದಾರೆ. ಅನೇಕ ಕಡೆ ನೋಡ್ತಾ ಇದ್ದೀವಿ ನಾವು. ಈಗಾಗಲೇ ಅಕ್ಕಿ ಮಾರಾಟ ಆಗೋದಿರ್ಬೋದು, ಗಾಂಜಾ ಮಾರಾಟ ಆಗೋದಿರ್ಬೋದು, ಇನ್ನಿತರ ಅವಾಗ ಒಂದು ನಿಯಂತ್ರಣ ಇತ್ತು, ಇವತ್ತೊಂದು ಹೆಚ್ಚಾಗ್ತಾ ಇದೆ. ಅದಕ್ಕೆ ನಾನು ಈಗ ಬಂದಂತ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಒಂದು ಮನವಿಯನ್ನು ಮಾಡ್ತೀನಿ. ಆದಷ್ಟು ಶೀಘ್ರ ಅದನ್ನು ಕಂಟ್ರೋಲ್ ಮಾಡಬೇಕು, ಇಲ್ಲದ ಜಿಲ್ಲೆಯಲ್ಲಿರುವಂತಹ ಒಂದು ಲಾ ಅಂಡ್ ಆರ್ಡರ್. ಇನ್ನು ನಮ್ಮ ಜಿಲ್ಲೆಯ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ವಿಶೇಷವಾಗಿ ಸಹಕಾರ ಕ್ಷೇತ್ರ ಮತ್ತು ಇವತ್ತು ರೈತರು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ಅತಿವೃಷ್ಟಿಯಿಂದಾಗಿ ಇವತ್ತು ಕಳೆದ ತಿಂಗಳಲ್ಲಿ ಬಿದ್ದಂತ ಮಳೆಯಿಂದ ಉದ್ದು ಹೆಸರು ಪೂರ್ತಿ ನಾಶ ಆಗಿದೆ. ಈಗ ಸುರಿತಾ ಇರುವಂತಹ ಮಳೆಯಿಂದ ಸೋಯಾ ಮತ್ತು ತೊಗರಿ ಕೂಡ ಪೂರ್ತಿ ನಾಶವಾಗುವಂತ ಒಂದು ಹಂತಕ್ಕೆ ಬಂದಿದೆ. ನಾವು ಯಾವುದೇ ಜಮೀನುಗಳಿಗೆ ಹೋದಾಗ ಜಮೀನಿನಿಂದ ನೀರು ಹೊರಗಡೆ ಬರ್ತಾ ಇದೆ. ಅಷ್ಟೊಂದು ಅತಿವೃಷ್ಟಿ ಹೆಚ್ಚು ಕಮ್ಮಿ ಕಳೆದ 15-20 ವರ್ಷದಲ್ಲಿ ಇಷ್ಟು ಮಳೆ ಯಾವ ಸಮಯದಲ್ಲೂ ಆಗಿರಲಿಲ್ಲ. ಆದರೆ ನಮ್ಮ ಸರ್ಕಾರಗಳಿದ್ದಾಗ, ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಇದಕ್ಕಿಂತ ಅರ್ಧ ಮಳೆ ಬಿದ್ದಾಗ ಕೂಡ ಅನೇಕ ಜನ ನಮ್ಮ ಕೃಷಿ ಸಚಿವರು, ಅನೇಕ ಸಚಿವರು, ನಮ್ಮ ಮುಖ್ಯಮಂತ್ರಿಗಳು ಕೂಡ ಬಂದು ಇಲ್ಲಿ ಬೆಳೆ ಹಾನಿಯನ್ನು ಸಮೀಕ್ಷೆ ಮಾಡಿ ರೈತರಿಗೆ ಪರಿಹಾರ ಕೊಟ್ಟಿದ್ದಂತ ಅನೇಕ ಉದಾಹರಣೆಗಳಿವೆ. ಇವತ್ತಿಲ್ಲಿ ಕೃಷಿ ಸಚಿವರು ಬರೋದಂತೂ ದೂರಿನ ಮಾತು. ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇವತ್ತಿಗೂ ಯಾವುದೇ ಗ್ರಾಮಗಳ ಹೊಲಗಳಿಗೆ ಹೋಗಿ ಭೇಟಿ ಮಾಡಿ ಅಧಿಕಾರಿಗಳಿಂದ ಪರಿಶೀಲನೆ ಮಾಡಿಸಿ ರೈತರಿಗೆ ಪರಿಹಾರ ಕೊಡುವಂತಹ ನಿಟ್ಟಿನಲ್ಲಿ ಯಾವುದೇ ಕೆಲಸಗಳು ಆಗಿಲ್ಲ. ಅದಕ್ಕೆ ಇವತ್ತು ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಇವತ್ತು ನಮ್ಮ ಜಿಲ್ಲೆಯ ರೈತರು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ಒಂದು ಕಡೆ ಕಬ್ಬಿನ ಕಾರ್ಖಾನೆಗಳು, ಒಂದು BSSಗೆ ತಾವು ಹೇಳಿದಂಗೆ ಈಗಾಗಲೇ ಬಂದಾಗ ಹೋಗಿದೆ. ಇನ್ನೂ 2 ಕಾರ್ಖಾನೆಗಳು ಅದಕ್ಕಿಂತ ಕೆಟ್ಟ ಪರಿಸ್ಥಿತಿಯಲ್ಲಿವೆ. BSSಗೆ ಇನ್ನೂ ಬೇಕು. ಅದರದ್ದು ಬಾಕಿ ಇರೋದು 200ರಿಂದ 300 ಕೋಟಿ ಒಳಗಡೆ. ಇನ್ನು ಉಳಿದಿದಂತ ಕಾರ್ಖಾನೆಗಳು 600ರಿಂದ 700 ಕೋಟಿ ಒಳಗಡೆ. ಮೊನ್ನೆ DCC ಬ್ಯಾಂಕಿನ ಒಂದು ಸಭೆಯಲ್ಲಿ ಅವರೇ ಅಧ್ಯಕ್ಷರೇ ಒಪ್ಪಿಕೊಂಡಿದ್ದಾರೆ. 110 ಕೋಟಿ 112 ಕೋಟಿ ಈ ವರ್ಷ ನಮ್ಮ ಬ್ಯಾಂಕಿಗೆ ನಷ್ಟ ಆಗಿದೆ ಅಂತ ಹೇಳಿ. ಆ ನಷ್ಟಕ್ಕೆ ಕಾರಣಗಳು ಇಲ್ಲಿರುವಂತಹ ಫ್ಯಾಕ್ಟರಿಗಳೇ. ರೈತರೆಲ್ಲರೂ ಇವತ್ತು ದುಡ್ಡು ಕಟ್ತಾ ಇದ್ದಾರೆ. ಯಾವ ರೈತನು ಸಾಲ ಮರುಪಾವತಿ ಮಾಡ್ತಾ ಇಲ್ಲ ಅಂತ ಇಲ್ಲ. ಪ್ರತಿಯೊಬ್ಬ ರೈತ ಕೂಡ ರೈತರಿಗೆ ಕೊಟ್ಟಂತ ಲೋನ್ ವಾಪಸ್ ಕೊಡ್ತಾ ಇದ್ದಾನೆ. ಆದ್ರೆ ಇವರು ಆ ಕಾರ್ಖಾನೆಗಳು ಅಸೆಟ್ ಅಂಡ್ ಲಯಬಿಲಿಟೀಸ್ ನೋಡ್ಲಾರ್ದೇನೆ ಅದಕ್ಕೆ ಏನು ಲೋನ್ ಕೊಟ್ಟಿದ್ದಾರೋ ಇವತ್ತು ಆ ಕಾರ್ಖಾನೆಗಳು ಮುಳುಗುವ ಪರಿಸ್ಥಿತಿಯಲ್ಲಿವೆ. ಆ ಬ್ಯಾಂಕು ಕೂಡ NPA ಆಗಿ ಇವತ್ತು ಅದು ಕೂಡ ದಿವಾಳಿ ಹಂತಕ್ಕೆ ತಲುಪಿದೆ. ಮುಂದಿನ ದಿನದಲ್ಲಿ ಇದರಿಂದ ನಮ್ಮ ಜಿಲ್ಲೆಯ ರೈತರು ಬಹಳಷ್ಟು ಸಂಕಷ್ಟದಲ್ಲಿ ಹೋಗುವಂತ ಬಹಳಷ್ಟು ಸಂದರ್ಭಗಳಿವೆ. ಅದು ಬರುವಂತ ದಿನದಲ್ಲಿ ಇದನ್ನು ಸುಧಾರಿಸದೇ ಇದ್ದರೆ ಭಾರತೀಯ ಜನತಾ ಪಕ್ಷದಿಂದ ನಾವು ಹೋರಾಟವನ್ನು ಮಾಡೋರಿದ್ದೀವಿ.
ಇವತ್ತು ರಸ್ತೆಗಳು ಬೀದರ್ನಲ್ಲಿಯೂ ಕೂಡ ಅನೇಕ ರಸ್ತೆಗಳು ತೆಗ್ಗುಂಡಿ ಬಿದ್ದಿವೆ. ಈಗ ನಮ್ಮ ಮುನ್ಸಿಪಾಲಿಟಿ ಮೆಂಬರ್ ನಾವು ಮೀಟಿಂಗ್ ತಗೊಂಡೆ ಮುಂಜಾನೆ, ಇವತ್ತು ಬೀದರ್ನಲ್ಲಿ ನಡೀತಿರುವಂತಹ ಕಾಮಗಾರಿಗಳು ಅತ್ಯಂತ ಕಳಪೆ ಮಟ್ಟದ ಕಾಮಗಾರಿಗಳು ನಡೀತಾ ಇವೆ. ಇವತ್ತು ಪಾಲಿಟೆಕ್ನಿಕ್ ಕಾಲೇಜ್ ಜಾಗ ಅಲ್ಲಿ ಅರ್ಧಕ್ಕಿಂತ ಮೇಲ್ಪಟ್ಟ ಜಾಗ ಎನ್ಕ್ರೋಚ್ಮೆಂಟ್ ಆಗಿದೆ. ಈ ಒಂದು ಜಿಲ್ಲೆಯ ಪೌರಾಡಳಿತ ಸಚಿವರಿಗೆ ಬೇಕಾದಂತಹ ಜನರೇ ಅದನ್ನು ಎನ್ಕ್ರೋಚ್ಮೆಂಟ್ ಮಾಡಿದ್ದಾರೆ.